ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಶಾಸಕರ ವಿದೇಶ ಪ್ರವಾಸ, ಕುರ್ಚಿ ಕಿತ್ತಾಟ, ಹಾಲು ಜೇನಿನ ತೋರ್ಪಡಿಕೆಯ ಪ್ರಸ್ತಾಪದ ನಡುವೆಯೂ ಬಜೆಟ್ ಅಧಿವೇಶನದ ಎದುರಿಗೆ ಬಂದು ನಿಂತುಕೊಂಡಿದೆ. ತನ್ನ ಹಲವಾರು ಗೊಂದಲಗಳನ್ನು ಬದಿಗೆ ಸರಿಸಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಬಜೆಟ್ ಮಂಡನೆಗೆ ರೆಡಿಯಾಗಿದೆ. ಇತ್ತ ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ಪ್ರತಿಪಕ್ಷ ಜೆಡಿಎಸ್ ತನ್ನದೇ ಆದ ತಂತ್ರಗಾರಿಕೆಯನ್ನ ರೂಪಿಸಲು ಮುಂದಾಗಿದೆ. ಹಾಗಾದರೆ ದಳಪತಿಗಳ ಆ ರಾಜಕೀಯ ದಾಳಿಗಳು ಯಾವ್ಯಾವು? ಎಲ್ಲ ಸ್ಟೋರಿಗಳನ್ನು ನಾನು ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಇದೇ ಮಾರ್ಚ್ 6ರಿಂದ ಶುರುವಾಗುವ ಬಜೆಟ್ ಅಧಿವೇಶನಕ್ಕೆ ಜೆಡಿಎಸ್ ಪಕ್ಷ ಸರ್ವ ರೀತಿಯಲ್ಲಿ ಸನ್ನದ್ಧವಾಗ್ತಾ ಇದೆ. ಆಡಳಿತ ಪಕ್ಷದ ವೈಫಲ್ಯಗಳು, ಜನಪ್ರಿಯ ಯೋಜನೆಗಳು ಜನರಿಗೆ ತಲುಪದೇ ಇರೋದು, ಪವರ್ ಶೇರಿಂಗ್ ಹೆಸರಿನಲ್ಲಿ ನಡೆದಿರುವ ಕುರ್ಚಿ ಕಿತ್ತಾಟ, ಅಧಿಕಾರಿಗಳ ಭ್ರಷ್ಟಾಚಾರ, ಮತ ಕೊಟ್ಟು ಗೆಲ್ಲಿಸಿದ ಮತದಾರರ ಗೋಳು, ಹೀಗೆ ಒಂದೊಂದೇ ಹಗರಣಗಳನ್ನು ಸೆಷನ್ನಲ್ಲಿ ಹೊರಗೆಳೆಯೋದಕ್ಕೆ ದಳಪತಿಗಳು ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಜೆಡಿಎಸ್ ಪಕ್ಷದ ಶಾಸಕಾಂಗ ಸಭೆ ಆಯೋಜನೆ ಮಾಡಲಾಗಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೀತಾ ಇದ್ದು, ಜೆಡಿಎಸ್ ಪಕ್ಷದ ಎಲ್ಲ ಚುನಾಯಿತ ಸದಸ್ಯರು, ವಿಧಾನ ಪರಿಷತ್ನ ಸದಸ್ಯರು ಭಾಗಿಯಾಗ್ತಿದ್ದಾರೆ. ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರೇ ಸ್ವತಃ ಈ ಸಭೆಯಲ್ಲಿ ಹಾಜರಿದ್ದು, ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ತಂತ್ರಗಾರಿಕೆಯನ್ನ ಹೆಣೆಯಲಿದ್ದಾರೆ. ಸಂಸದ ಹಾಗೂ ಕೇಂದ್ರ ಸಚಿವರು ಆಗಿರುವಂತಹ ಕುಮಾರಸ್ವಾಮಿ ಅವರು ಸ್ವತಃ ಈ ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸ್ತಾ ಇರೋದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಎಚ್.ಡಿ.ಕೆ ರಾಜ್ಯ ರಾಜಕಾರಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದು, ಈಗಿನಿಂದಲೇ ಕೂಡ ತಮ್ಮ ಪೂರ್ವ ತಯಾರಿಯನ್ನ ನಡೆಸಿದ್ದಾರೆ. ಮಿತ್ರ ಪಕ್ಷ ಬಿಜೆಪಿ ಜೊತೆ ಕೈ ಜೋಡಿಸಿಯೂ ಕೂಡ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನ ಎಚ್.ಡಿ.ಕೆ ಮತ್ತು ಜೆಡಿಎಸ್ ಮಾಡ್ತಾ ಇರೋದು ಈ ಮೂಲಕ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇನ್ನೊಂದು, ಮೈತ್ರಿ ಪಕ್ಷ ಬಿಜೆಪಿ ಎಚ್.ಡಿ.ಕೆ ತಂತ್ರಗಾರಿಕೆ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.